ನಮಸ್ಕಾರ ಸ್ನೇಹಿತರೆ. ಸಾಮಾನ್ಯ ಕನ್ನಡ ಅಪ್ಕಮಿಂಗ್ FD SDA KMF DCC ಬ್ಯಾಂಕ್ ಯಾವುದೇ ಎಕ್ಸಾಮ್ಸ್ಗೂ ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ. ಒಂದಷ್ಟು ಈಸಿ ಕ್ವಶನ್ಸ್ಗಳು ಬರುತ್ತೆ. ಗಾದೆ, ಓಕೆ, ಒಗಟುಗಳು, ಸಮಾನಾರ್ಥಕ ಪದ, ಅನ್ಯ ದೇಶೀಯ ಪದ, ಈ ತರ ತುಂಬಾ ಬರ್ತವೆ. ನಾವು ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳು ಮಾಡ್ತಿರ್ತಕ್ಕಂಥದ್ದಾಗಿರ್ಬೋದು, ಕೋಪರೇಟಿವ್ ಸಂಬಂಧಪಟ್ಟಂತೆ ಯಾವುದೇ ಒಂದು ಸಬ್ಜೆಕ್ಟ್ಸ್ಗೆ ಸಂಬಂಧಪಟ್ಟ ಸಪ್ರೇಟ್ ಪ್ಲೇ ಲಿಸ್ಟ್ ಇದೆ. ಕೋಪರೇಟಿವ್ ಅಂತ 180+ ವಿಡಿಯೋಸ್ಗಳು ನಿಮ್ಗೆ ಎಲ್ಲಿ ಸಿಗುತ್ತೆ ಸ್ನೇಹಿತರೆ. ನೋಡಿ, ನಮ್ಮ ಕೋರ್ಸ್ ಕೂಡ ತಗೋಬಹುದು ನೀವು. ಯಾಕಂದ್ರೆ ವ್ಯಾಕರಣ ತುಂಬಾ ಇಂಪಾರ್ಟೆಂಟ್. 499 ಕೋರ್ಸ್ ಇದೆ. ಕಂಪ್ಲೀಟ್ ಸ್ಟ್ರಕ್ಚರ್ಡ್ ಕೋರ್ಸು ಆಸ್ ಪರ್ ದ ಸಿಲೆಬಸ್. ಕಂಪ್ಲೀಟ್ ಥಿಯರಿ ಪ್ಲಸ್ MCQs ಮತ್ತೆ PDF ಸಿಗುತ್ತೆ. ಇದರದ್ದು ವಿಡಿಯೋ ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಮತ್ತೆ ವಿಡಿಯೋ ಎಂಡಲ್ಲಿ ಕೂಡ ಕೊಟ್ಟಿರ್ತೀನಿ. ಚೆಕ್ಔಟ್ ಮಾಡಿ, ಬೇಕಂದ್ರೆ ತಗೊಳ್ಳಿ. ಲಿಂಕ್ ಎಲ್ಲ ನಾನು ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ನಮ್ಮ ಟೆಲಿಗ್ರಾಮ್ ಮತ್ತೆ Instagram ಫಾಲೋ ಮಾಡಿಲ್ಲ ಮಾಡ್ಕೊಳ್ತೀನಿ. ಸಿಂಪಲ್ ಆಗಿದೆ ಕ್ವಶನ್ಸ್ಗಳು, ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ನಾವು ಪ್ರೀವಿಯಸ್ ನಿಮಗೆ ಸಾಹಿತ್ಯದ್ದು ಡಿಸ್ಕಸ್ ಮಾಡಿದ್ದೀನಿ, ನೋಡಿಲ್ಲ ನಾನು ನೋಡಿ. ಓಕೆ, ವೆರಿ ಇಂಪಾರ್ಟೆಂಟ್ ಅದು ಕೂಡ. ಅದು ಬಿಟ್ಟರೆ ಗ್ರಾಮರ್ ರಿಲೇಟೆಡ್ ಹೆಂಗ್ ಬರುತ್ತೆ ಅಂತ. ಓಕೆ, ಕೆಂಗಣ್ಣ ಇದು ಯಾವ ಸಮಾಸ? ಕರ್ಮಧಾರೆ, ಬಹುರ್ವಿಹಿ, ದ್ವಿಗು, ಕಮಕ, ಸಮಾಸ ಸಂಧಿಗಳು ಬೇಕು ಕೂಡ ಬರ್ತವೆ ಎಕ್ಸಾಮ್ ಅಲ್ಲಿ. ಕೆಂಗಣ್ಣ ಹೆಂಗ್ ಬಿಡಿಸ್ತೀರಾ? ಹೆಂಗ್ ಬಿಡಿಸ್ತೀರಾ? ಕೆಂಗಣ್ಣ ಅಂದ್ರೆ ಕೆಂಪಾದ ಕಣ್ಣು ಅಲ್ಲ ಸರ್, ಕೆಂಪಾದ ಗುಣವುಳ್ಳ ಕಣ್ಣು. ಕೆಂಪಾಗಿರ್ತಕ್ಕಂಥ ಕಣ್ಣು ಅಂದ್ರೇನು? ಕರ್ಮಧಾರೆಯ ಸಮಾಸ. ಏನ್ ಹೇಳ್ತಾ ಇದೆ ಇಲ್ಲಿ ಕರ್ಮಧಾರೆ ಸಮಾಸ ಅಂತ? ಯಾಕೆ ಹೇಳ್ತಾ ಇದೆ? ಕೆಂಪು ಅಂತ ಎರಡು ಇಲ್ಲಿ ನೋಡಿ, ವೆರಿ ಇಂಪಾರ್ಟೆಂಟ್. ಏನು ಅಂದ್ರೆ ಗುಣ ಹೇಳ್ತಾ ಇದೆ ಇಲ್ಲಿ. ಪೂರ್ವ ಪದ ಗುಣವಾಚಕ ಆಗಿರ್ಬೇಕು ಕರ್ಮಧಾರೆ, ಉತ್ತರ ಪದ ನಾಮಪದ, ಅದನ್ನ ಕರ್ಮಧಾರೆ ಅಂತೀವಿ. ಬಹುರ್ವಿಹಿ ಅನ್ಯ ಪದ ಪ್ರಧಾನ ಆಗಿರುತ್ತೆ. ಇಲ್ಲಿ ಬಹುರ್ವಿಹಿನೂ ಕೊಟ್ಟಿದ್ದಾನೆ. ಓಕೆ, ದ್ವಿಗು ಗಮಕ ಅಂದ್ರೆ ಮುಕ್ಕಣ್ಣ, ಅದು ಬಹುರ್ವಿಹಿ ಆಯ್ತು. ಕೆಂಗಣ್ಣು ಬೇರೆ, ಮುಕ್ಕಣ್ಣ ಬೇರೆ. 3 ಕಣ್ಣುಳ್ಳವನು ಅಂದ್ರೆ ಶಿವ, ಅದು ಬಹುರ್ವಿಹಿ, ಅನ್ಯ ಪದ ಪ್ರಧಾನ ಅಲ್ಲಿ ಶಿವ. ದ್ವಿಗು ಅಂದ್ರೆ ಅಲ್ಲಿ ನಮ್ಗೆ ಸಂಖ್ಯೆ ಬರಬೇಕು, ಪೂರ್ವಪದ ಸಂಖ್ಯಾವಾಚಕ ಆಗಿರ್ಬೇಕು ಅಲ್ವಾ. ಗಮಕ ಸರ್ವನಾಮ ಪೂರ್ವಪದ ಅಥವಾ ಕೃದಂತ ಆಗಿರ್ಬೇಕು, ಅಥವಾ ಉತ್ತರ ಪದ ನಾಮಪದ ಆಗಿರ್ಬೇಕು. ಸೊ ದಿಸ್ ಆರ್ ಬೇಸಿಕ್ ಥಿಂಗ್ಸ್ ಗಳು ಗೊತ್ತಿರಬೇಕು ಸ್ನೇಹಿತರೆ. ಸ್ಟ್ರಕ್ಚರ್ಡ್ ಒಂದೊಂದು ಸಮಾಸಗಳು ಹಿಂಗಿರುತ್ತೆ ಅಂತ ನೋಡಿದ ತಕ್ಷಣ ಹೇಳ್ಬೋದು. ನೀವು ಅಷ್ಟು ಅಭ್ಯಾಸ ಮಾಡ್ಕೊಂಡಿರ್ಬೇಕಂತೆ. ಇವೆಲ್ಲ ನಮ್ಮ ಗ್ರಾಮರ್ ವಿಡಿಯೋದಲ್ಲಿ ಇದೆ, ನೋಡ್ಕೊಳ್ಳಿ. ಓಕೆ, ಫಾರ್ ಎಕ್ಸಾಂಪಲ್ ಹಿರಿದು ಮರ, ಹೆಮ್ಮರ ಅಂತ ಕರಿತೀವಿ. ಹಿರಿದು ಪ್ಲಸ್ ಮರ, ಗುಣ ಹೇಳ್ತಾ ಇದೆ. ಕೆಂಗಣ್ಣು ಅಲ್ವಾ ಸರ್, ಅರ್ಥ ಆಗ್ತಿದೆಯಲ್ಲ? ಪೆರ್ಮರ, ಮೆಲ್ವಾತು, ಹೆಮ್ಮರ. ಸೊ ಈ ತರ. ಸೊ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳು, ಸಮಾಸ ನೋಡ್ಕೊಳ್ಳಿ. ನೆಕ್ಸ್ಟ್ ಬರ್ತೀನಿ, ಉತ್ಪಲ ಮಾಲಾವೃತ್ತ. ಇದೊಂದು ಏನು ಅಲ್ಟಿಮೇಟ್ ಛಂದಸ್ಸಲ್ಲಿ. ಷಟ್ಪದಿ ಅಂತ ಅಲ್ವೇ ಅಲ್ಲ, ಷಟ್ಪದಿ ಬೇರೆ, ಭಾಮಿನಿ, ವಾರ್ಧಕ ಅವೆಲ್ಲ ಇವೆಲ್ಲ ಬರ್ತಾ 6 ರೀತಿಯಾದ ವಿಧಗಳನ್ನ ನೋಡ್ತೀವಿ. ಷಟ್ಪದಿ ಅಲ್ವೇ ಅಲ್ಲ. ಇದೇನು ಇದು? ಖ್ಯಾತ ಕರ್ನಾಟಕಗಳು ಅಂತ ಕರ್ತೀವಿ. ಖ್ಯಾತ ಕರ್ನಾಟಕ. ವರ್ಣವೃತ್ತ, ಮಾತೃವೃತ್ತ, ಅಂಶವೃತ್ತ ಹೇಳ್ತೀರಾ? ಉತ್ಪಲ ಮಾಲಾವೃತ್ತ, ಯಮಚರಾಜ ಬಾಲಸಲಗಂ, ವರ್ಣ ಅಥವಾ ಅಕ್ಷರ ಅಂತ ಕರಿತೀವಿ ಸ್ನೇಹಿತರೆ. ಆಪ್ಷನ್ ಬಿ ನಾನು ತೋರಿಸ್ತೀನಿ, ಐ ವಿಲ್ ಶೋ ಯು. ಸಿ, ನಿಮಗೆ ಗೊತ್ತಿರಲಿ, ಈ ಅಂಶ ಇದೆಯಲ್ಲ, ಅಂಶ ಬಂದು ನಿಮಗೆ ರಗಳೆ ತ್ರಿಪದಿ, ಮಾತ್ರ ಬಂದು ಮಾತ್ರೆಗಳನ್ನು ಊನಕ ಮಾಡೋದು ಕನ್ನಡ ಪದ್ಯ. ವರ್ಣವೃತ್ತ ಅಥವಾ ಅಕ್ಷರ ಅಥವಾ ವರ್ಣ ಸಂಖ್ಯೆ ಗುರು ಲಘು ಇಟ್ಕೊಂಡು ಮಾಡ್ತಕ್ಕಂಥದ್ದೇ ನಾವು ಛಂದಸ್ಸನ್ನ ವರ್ಣವೃತ್ತ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಉತ್ಪಲ ಮಾಲಾವೃತ್ತ ತಗೊಳ್ಳಿ. 6 ಖ್ಯಾತ ಕರ್ನಾಟಕಗಳಲ್ಲಿ ಒಂದು ಇದು ಉತ್ಪಲ ಮಾಲಾವೃತ್ತ. ಇಲ್ಲಿ 20 ಅಕ್ಷರಗಳಿಗೆ ನಾವು ಪ್ರತಿ ಸಾಲಿನಲ್ಲಿ ಸೇರಿ ನಾವು ಲಘು ಗುರು ಆಗ್ತಕ್ಕಂಥದ್ದು. ಯಮಚರಾಜ ಬಾಲಸಲಗಂ. ಸೊ ಅದರಲ್ಲಿ ನಾವು ನೋಡೋದಾದ್ರೆ ಉತ್ಪಲ ಮಾಲಾವೃತ್ತದ ಬರನ ಭರ ಲಗ ಅಂತ ಬರುತ್ತೆ. ಅದರ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಅದು. ಓಕೆ, ಎಕ್ಸಾಮ್ ಅಲ್ಲಿ ನಿಮಗೆ ಗ್ರೂಪ್ಸ್ ಇರಲ್ಲ, ಆ ತರದ್ ಕೇಳ್ತೀನಿ. FD SDA ಗ್ರೂಪ್ಸ್ ಇಲ್ಲಿ. ಓಕೆ, ನಾನು ತುಂಬಾ ಡೀಟೇಲ್ ಆಗಿ ಹೋಗಕ್ಕಾಗಲ್ಲ ಇಲ್ಲಿ. ಬಟ್ ಈ ಒಂದು ಸ್ಲೈಡ್ ನಿಮಗೆ ನಮ್ಮ ಕರ್ನಾಟಕದ ಒಂದು ಕನ್ನಡದ ಗ್ರಾಮರ್ ಅಲ್ಲಿ ನೋಡಿರ್ತೀರಾ. ವಿಡಿಯೋ ನೋಡಿಲ್ಲ ನೋಡಿ, ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀನಿ. ಕೋರ್ಸ್ ಅಲ್ಲಿ ಕೂಡ ಇರುತ್ತೆ ವಿಡಿಯೋ, ತಗೊಂಡಿಲ್ಲ ನಾ ತಗೊಳ್ಳಿ. ಓಕೆ, ಸೊ ಇಲ್ಲಿ ಅಕ್ಷರಗಳನ್ನ ಹಾಕಿ ಮಾಡ್ತಕ್ಕಂಥದ್ದು ಈ ಒಂದು ಸಂಪೂರ್ಣ ಕನ್ನಡದ ವ್ಯಾಕರಣದಲ್ಲಿ ಇವೆಲ್ಲ ಕವರ್ ಮಾಡಿದೀವಿ ಸ್ನೇಹಿತರೆ. ಓಕೆ, ಕಂದ ಪದ್ಯ ನೋಡಿ, ಇದು ವೆರಿ ಇಂಪಾರ್ಟೆಂಟ್. ಅಂಶ ಅಂದ್ರೆ ಇದು ಮಾತ್ರ ವೃತ್ತ, ಕಂದ ಪದ್ಯ ಮಾತ್ರ. ಕಂದ ಪದ್ಯದಲ್ಲಿ ಏನು 3 ನಾವು ಫಸ್ಟ್ 3 ಲೈನ್ಸ್ ನ ತಗೋತೀವಿ. ಅಲ್ಲಿ ನಾವು ಏನಂತ ಮಾಡ್ತಾ ಹೋಗ್ತೀವಿ, ಮಾತ್ರೆಗಳ ಆಧಾರದ ಉಚ್ಚಾರಣೆಗಳ ಆಧಾರದ ಮೇಲೆ ನಾವು ಲಘು ಗುರುನ ಹಾಕ್ತಾ ಹೋಗ್ತೀವಿ. ಎಷ್ಟು ಚೆನ್ನಾಗಿದೆ ಕ್ವಶನ್. ಇಂಥ ಕ್ವಶನ್ಸ್ ಎಲ್ಲ ಇದು ಬಂದಿವೆ ಸ್ನೇಹಿತರೆ ಎಕ್ಸಾಮ್ ಅಲ್ಲಿ. ಓಕೆ, ನೆಕ್ಸ್ಟ್ ಬರ್ತೀನಿ. ಬೆನ್ನೀರು ಪದದಾತ. ಇದಂತೂ ತುಂಬಾ ಸಲ ಎಲ್ಲ ಎಕ್ಸಾಮ್ ಅಲ್ಲಿ ನೋಡ್ಬಿಟ್ಟಿದ್ದೀನಿ. KEA, KPSC, KMF, DCC ಬ್ಯಾಂಕ್ ಎಲ್ಲ ರೀತಿ ಎಕ್ಸಾಮ್ಗಳಲ್ಲಿ ನೋಡ್ಬಿಡ್ತೀವಿ. ಅಂಡ್ ವೆರಿ ಈಸಿ ಕ್ವಶನ್ ಇದು. ಬೆನ್ನೀರು ಅಂದ್ರೆ ಬಿಸಿ ನೀರು ಅಂತ ಅರ್ಥ. ಏನು ಸರ್? ಬಿಸಿ ನೀರು. ಓಕೆ,
ಬೇಯಿಸಿದ ನೀರು. ಓಕೆ, ಬಿಸಿ ನೀರು ಅನ್ನೋ ರೀತಿ ಬರುತ್ತೆ. ನೆಕ್ಸ್ಟ್ ಬನ್ನಿ, ಗಾಳಿಗೊಡ್ಡಿದ ದೀಪ ಎಂದರೆ ಅರ್ಥ ಏನು? ಓಕೆ, ಇದು ಅರ್ಥ ಹೇಳಬೇಕು. ಗಾಳಿಗೊಡ್ಡಿದ ದೀಪ ನೋಡಿ, ಸಿಂಪಲ್ ಕಾಮನ್ ಸೆನ್ಸ್ ಯೂಸ್ ಮಾಡಿ. ಗಾಳಿಗೆ ದೀಪ ಇಟ್ಟನಾಗತ್ತೆ, ಅದು ಇವಾಗ ಹಾರಾಗುತ್ತೋ ಅವಾಗ ಹಾರಾಗುತ್ತೋ, ಇವಾಗ ಹಾರಾಗುತ್ತೋ ಯಾಕಂದ್ರೆ ಗಾಳಿ ಬೀಸ್ತಾ ಇರತ್ತೆ, ಎನಿ ಟೈಮಲ್ಲಿ ಹಾರಾಗ್ಬೋದು. ಅಂದ್ರೆ ಏನರ್ಥ? ಗಾಳಿ ತುಂಬಿದ ದೀಪ ಅಲ್ಲ, ಹೊಯ್ದಾಡುವ ದೀಪ. ಎಸ್, ಮೇಲ್ ಅರ್ಥ ಅಲ್ಲ, ಒಳ ಅರ್ಥ ಹೇಳಬೇಕಿಲ್ಲಿ. ಅಂತ್ಯಾವಸ್ಥೆ ಅಂದ್ರೆ ಕೊನೆಗೆ ಅದ್ರ ಕೆಲಸ ಮುಗಿತಾ ಇದೆ ಅಂತ, ಕೊನೆಯ ಒಂದು ಸ್ಟೇಜ್ ಅಲ್ಲಿ ಇದೆ ಅಂತ, ಆರೋಗ್ಯ ಸ್ಥಿತಿಯಲ್ಲಿದೆ ಅಂತ ಅಂತ್ಯಾವಸ್ಥೆ ಅಂತ ಕರಿತೀವಿ. ನಾವ್ ಹೇಳ್ತಿರ್ತೀವಲ್ವ, ಅಯ್ಯೋ ಈಗ ಆರೋಗ್ಯಂಗಿದೀಯ, ಯಾಕೆ ಇಷ್ಟೊಂದು ಮಾತಾಡ್ತೀಯ ಅಂತ ಎಷ್ಟೊಂದು ಜನ ಮಾತಾಡ್ತಿರ್ತಾರೆ. ಓಕೆ, ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬನ್ನಿ, ನೋಡಿ, ದೀಪವು ಹೇಗೆ ಕೊನೆಕ್ಷನ್ ಹೊಂದಿದೆ ಹೋಗಬಹುದು, ಹಾಗೆ ಸಾವು ಹೊತ್ತಿರುವ ಮುಕ್ತಾಯದ ಹಂತದಲ್ಲಿರುವ ಸ್ಥಿತಿಯನ್ನು ಸೂಚಿಸುವ ನುಡಿಗಟ್ಟು ಇದು. ಓಕೆ ಸರ್, ನೆಕ್ಸ್ಟ್ ಬರ್ತೇನೆ. ಕನ್ನಡ ವರ್ಣಮಾಲೆಯ ಅವರ್ಗಿ. ನೋಡಿ, ಎಲ್ಲ ಸಿಂಪಲ್ ಕ್ವಶನ್ಸ್ಗಳು, ಡೆಫಿನಿಷನ್ಸ್ ಗಳನ್ನ ಕೇಳ್ತಾನೆ ಸ್ನೇಹಿತರೆ. KMFDCC ಬ್ಯಾಂಕ್ಗಳಲ್ಲಿ, FDSDಗಳಲ್ಲಿ KL ಅಷ್ಟು ಡೆಫಿನಿಷನ್ಸ್ ಗಳನ್ನ ಕೇಳ್ತಾನೆ. ಇಲ್ಲಿ ಅವರ್ಗೀಯ ವ್ಯಂಜನಗಳು ಎಷ್ಟಿದೆ ಗೊತ್ತಿರಬೇಕು, ಸ್ವರಗಳು ಎಷ್ಟಿದೆ ಗೊತ್ತಿರಬೇಕು, ಯೋಗವಾಹಕಗಳು ಎಷ್ಟಿದೆ ಗೊತ್ತಿರಬೇಕು. ಸೊ ಇಲ್ಲಿ ವ್ಯಂಜನಗಳಲ್ಲಿ ವರ್ಗೀಯ ಎಷ್ಟು, ಅವರ್ಗೀಯ ಎಷ್ಟು. ಇಲ್ಲಿ ಕೇಳಿದ್ದು ಅವರ್ಗೀಯ ಇರೋದು ಎಷ್ಟು ಸರ್? 9 ಅಲ್ವಾ? ಇದು ಜ್ಞಾಪಕ ಇದೆ. ಇದು ಸ್ವರಗಳು 13, ವ್ಯಂಜನಾಕ್ಷರ 34, ಯೋಗವಾಹಕ 2, ಅಲ್ಲಿ ಅವರ್ಗೀಯ 9, ವರ್ಗೀಯ 24. ಅದರಲ್ಲಿ ಅಲ್ಪ ಪ್ರಾಣ, ಮಹಾಪ್ರಾಣ, ಅನುನಾಸಿಕ ಯಾವುದು, ವರ್ಗೀಯ ವ್ಯಂಜನ 9 ಯಾವ್ದು, ಯೋಗವಾಹಕಗಳ ಅನುಸ್ವಾರ ಯಾವುದು, ವಿಸರ್ಗ ಯಾವುದು. ಸರ್ ಆಲ್ ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಮತ್ತೆ ಇವ್ರ ಡೆಫಿನಿಷನ್ಸ್ ಗೊತ್ತಿರಬೇಕು. ಅಂದ್ರೆ ಯೋಗವಾಹಕ ಅಂದ್ರೆ ಏನು, ಸ್ವರಗಳು ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳು, ವ್ಯಂಜನ ಸ್ವರ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ವ್ಯಂಜನ ಅಂತ ಕರಿತೀವಿ. ಅರ್ಥ ಆಗ್ತಿಲ್ಲ ಹೇಳ್ತಾ ಇರೋದು? ಹೆಚ್ಚು ಉಸಿರಿನಿಂದ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ಮಹಾಪ್ರಾಣಗಳು ಅಂತ ಕರಿತೀವಿ. ಉಳಿತಾಕ್ಷರ ಅಂದ್ರೇನು, ಅಲ್ಪ ಪ್ರಾಣ ಅಂದ್ರೇನು, ದೀರ್ಘ ಸ್ವರ ಅಂದ್ರೇನು, ಅಷ್ಟಸ್ವರ ಅಂದ್ರೇನು. ಓಕೆ, ಡೆಫಿನಿಷನ್ಸ್ ಗಳನ್ನು ಕೂಡ ಕೇಳ್ತಾನೆ ಎಕ್ಸಾಮ್ ಅಲ್ಲಿ. ನೋಡಿ, ಇವೆಲ್ಲ ಬೇಸಿಕ್ ಕ್ವಶನ್ಸ್, ನಾ ಹೆಚ್ಚು ಡಿಸ್ಕಸ್ ಮಾಡಲ್ಲ ಬೇಸಿಕ್ ಕ್ವಶನ್ಸ್ ನ ಸ್ನೇಹಿತರೆ. ನೆಕ್ಸ್ಟ್ ಬರ್ತೀನಿ, ಖಾಲಿ ಬಿಟ್ಟಿರುವ ಜಾಗಕ್ಕೆ ಸರಿಯಾದ ಉತ್ತರವನ್ನು ಗುರುತಿಸಿ. ಡ್ಯಾಶ್ ಇದು ಕರ್ತರಿ ರೂಪದ ಕ್ರಿಯಾಪದ. ಕರ್ತರಿ ಕರ್ಮಣಿ. ನಾವು ಇಂಗ್ಲಿಷ್ ಅಲ್ಲಿ ಆಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್ ಅಂತೀವಿ. ಆಕ್ಟಿವ್ ಅಥವಾ ಪ್ಯಾಸಿವ್ ವಾಯ್ಸ್ ಅಂತೀವಿ. ಅದನ್ನ ನಾವು ಕರ್ತರಿ ಕರ್ಮಣಿ ಅಂತ. ಕರ್ತರಿ ಕರ್ಮಣಿ. ಕರ್ಮಣಿ ಇದ್ರೆ ಅಲ್ಪಡು ಬರುತ್ತೆ ಇಲ್ಲಿ. ಅಲ್ಪಡು ಬಂದ್ರೆ ಅದು ಕರ್ಮಣಿ. ಕರ್ತರಿ ಡೈರೆಕ್ಟ್ ಆಗಿ ಹೇಳ್ತಕ್ಕಂಥದ್ದು ಅಲ್ಲ ಸರ್. ಯಾವ್ದಿದೆ? ಅಲ್ಪಡು, ಮಾಡಲ್ಪಡುತ್ತದೆ, ಮಾಡಲಾಯಿತು, ಮಾಡಲ್ಪಟ್ಟಿತು, ಮಾಡಿದನು ಇಸ್ ದ ರೈಟ್ ಆನ್ಸರ್. ಕರ್ತರಿ ಅಲ್ವಾ? ಈ ಸ್ಲೈಡ್ ಜ್ಞಾಪಕ ಇದೆಯಾ ನಿಮ್ಗೆ? ಶಂಕರನು ಊರನ್ನು ನೋಡಿದನು, ಶಂಕರನಿಂದ ಊರು ನೋಡಲ್ಪಟ್ಟಿತು. ತಾಯಿಯು ಹಾಲನ್ನು ತಾಯಿಯಿಂದ ಹಾಲು ಕೊಡಲ್ಪಡುವುದು. ಅಣ್ಣನನ್ನು ನನ್ನನ್ನು ಕರೆದು, ಅಣ್ಣನಿಂದ ನಾನು ಕರೆಯಲ್ಪಟ್ಟೆನು. ಕರ್ಮಣಿ. ನೋಡಿ, ಕರೆದನು, ಕೊಡುವಳು, ನೋಡಿದನು, ಮಾಡಿದನು. ಸಿಂಪಲ್ ಫಂಡ. ನೀವು ಗ್ರಾಮರ್ ಓದೋದೊಂದು ಇಂಪಾರ್ಟೆಂಟ್ ಅಲ್ಲ, ನೀವು ಹೆಂಗೆ ಕ್ವಶನ್ಸ್ ಬರುತ್ತೆ ಅನ್ನೋದು ಇಂಪಾರ್ಟೆಂಟು. ನೀವು ಹೆಂಗೆ ಅದನ್ನ ಅಪ್ಲೈ ಮಾಡ್ತಿರೋ ಕಾನ್ಸೆಪ್ಟ್ಸ್ ನ, ನೀವು ಹೆಂಗೆ ಅದನ್ನ ಮಾಡ್ತಿರೋದು ಇಂಪಾರ್ಟೆಂಟ್ ಸ್ನೇಹಿತರೆ. ಓಕೆ, ಫೈನ್. ನೆಕ್ಸ್ಟ್ ಕ್ವಶನ್ ಬನ್ನಿ. ಇಲ್ಲೇ ಇದೆ ನೋಡಿ, ಕುಡಿದಾನು ಎಂಬುದು ಡ್ಯಾಶ್ ಪದ. ಏನಿದು? ಪ್ರೇರಣಾರ್ಥಕನ, ಇಚ್ಛಾರ್ಥಕನ. ನೋಡಿ, ನಾವು ಗ್ರಾಮರ್ ಅಲ್ಲಿ ಯಾವ್ದು ಇಚ್ಛಾರ್ಥಕ, ಪ್ರೇರಣಾರ್ಥಕ ಅಂತ ಓದಿಲ್ಲ. ಏನು ಓದಿರ್ತೀವಿ? ವಿದ್ಯಾರ್ಥಕ, ಸಂಭವನಾರ್ಥಕ ಅಲ್ವಾ, ಸಂಖ್ಯಾವಾಚಕ, ಈ ತರದೆಲ್ಲ ಓದಿದ್ದೀವಿ. ಸೊ ದಾನು ಅಂದ್ರೆ ಕುಡಿಬಹುದು, ಕುಡಿದೇನು ಇರಬಹುದು, ಅದು ಸಂಭವನೆ ಹೇಳ್ತಕ್ಕಂಥದ್ದು. ಸಂಭವನಾರ್ಥಕ ಇಸ್ ದ ರೈಟ್ ಆನ್ಸರ್. ಅದು ಸರ್ ಸಂಭವನಾರ್ಥಕ. ಸಂಶಯ. ಬಂದಾನು, ಮಾಡಿಯಾನು, ಸಂಶಯದಿಂದ ಹೇಳ್ತಕ್ಕಂಥದ್ದು. ಫೈನ್. ನೆಕ್ಸ್ಟ್ ಬರ್ತೇನೆ. ಸಮರಭ್ಯಾಸ ಎಂಬುದರ ವಿಗ್ರಹ ರೂಪ. ವಿಗ್ರಹ ರೂಪ ಅಂದ್ರೆ ಬಿಡಿಸ್ತಕ್ಕಂಥದ್ದು. ವಿಗ್ರಹ ರೂಪ ಒಂದ್ಸಲ ಸಂಧಿನೂ ಕೇಳ್ತಾರೆ. ಇದನ್ನ ಸಮರಾಭ್ಯಾಸ ಕೇಳಿದನ್ ಕೂಡ ಇದು ಬಿಡಿಸಿ ಜೊತೆಗೆ ಸಂಧಿ ಹೇಳಿ ನೋಡೋಣ. ಸಮರಭ್ಯಾಸ ಎಂಬುದರ ವಿಗ್ರಹ ರೂಪ ಏನು? ಸಮರದಿಂದ ಅಭ್ಯಾಸನ ಅಲ್ಲ. ಸಮರ ಪ್ಲಸ್ ಅಭ್ಯಾಸನ? ಎಸ್ ಅಂದ್ರೆ ತಪ್ಪಾಗತ್ತೆ. ಸಮರದ ಪ್ಲಸ್ ಅಭ್ಯಾಸ ಇಸ್ ದ ಸಮರಭ್ಯಾಸ ಇಸ್ ದ ರೈಟ್ ಆನ್ಸರ್. ಸಮರದ ಆ ಇದೆ, ಅಭ್ಯಾಸ ಆ ಇದೆ, ಸಮರಭ್ಯಾಸ ಆಗುತ್ತೆ. ಇಸ್ ಈಕ್ವಲ್ ಟು ಏನಾಗುತ್ತೆ ಸರ್? ಇದು ಸಮರಾಭ್ಯಾಸ ಅಂದ್ರೆ ಆ ಅಂದ್ರೆ ಏನು ಸರ್? ಇದು ಸವರ್ಣ ಬರುತ್ತಲ್ವಾ, ಸವರ್ಣ ದೀರ್ಘ ಸಂಧಿ ಬರುತ್ತಲ್ವಾ? ಎಸ್, ಪಡ ಅಂತ ಹೇಳಿ ನೋಡೋಣ. ಸವರ್ಣ ಬರುತ್ತೆ. ಎಸ್, ಸವರ್ಣ ದೀರ್ಘ ಸಂಧಿ ಇಸ್ ದ ರೈಟ್ ಆನ್ಸರ್. ಸಮರ ಪ್ಲಸ್ ಅಭ್ಯಾಸ, ಸಮರದ ಪ್ಲಸ್ ಅಭ್ಯಾಸನ? ಸಿನ ಬಿನ? ಕನ್ಫ್ಯೂಸ್ ಆಯ್ತಾ?
ಸಮರ ಪ್ಲಸ್ ಅಭ್ಯಾಸ, ಸಮರದ ಪ್ಲಸ್ ಅಭ್ಯಾಸ. ಸಿ ಇಸ್ ದ ರೈಟ್ ಆನ್ಸರ್ ಆಕ್ಚುಲಿ ಅಲ್ವಾ. ಕಮೆಂಟ್ ಮಾಡಿ ಸಿನ ಬೀನ ಅಂತ, ಸ್ವಲ್ಪ ಕನ್ಫ್ಯೂಸ್ ಆದ್ರೆ. ನೆಕ್ಸ್ಟ್ ಬನ್ನಿ. ಮಹಾಕಲಿಯಾದ ಭೀಮನು ಜಲಧಂಕ ಮಲ್ಲನಾದ ದುರ್ಯೋಧನನ್ನು ಭೀಮ ಗದೆಯಿಂದ ಕೊಂದನು. ಓಕೆ, ಈ ವಾಕ್ಯದಲ್ಲಿರುವ ಕರ್ತೃ ಕರ್ಮ ಕ್ರಿಯೆ ಸಿಂಪಲ್ ಇದು ಅಲ್ವಾ. ಬೇಸಿಕ್ ನೀವು ಸ್ಕೂಲಲ್ಲಿ ಓದಿರ್ತೀರಿ. ಯಾರು ಯಾರನ್ನ ಏನ್ ಮಾಡ್ದ ಅಂತ. ಇಲ್ಲಿ ಯಾರು ಅನ್ನೋದು ಯಾರು ಯಾರನ್ನು ಅಥವಾ ಏನನ್ನು ಮಾಡಿದ ಅನ್ನೋದು ಅಂದ್ರೆ ಇದು ಕ್ರಿಯೆ. ಏನನ್ನು ಅನ್ನೋದು ಅಥವಾ ಯಾರನ್ನು, ಯಾರು ಇಲ್ಲಿ ಮಹಾಕಲಿಯಾದ ಭೀಮ ಇದು ಯಾರು ಸರ್? ಕರ್ತೃ. ಇದು ಕರ್ಮ, ಇದು ಕ್ರಿಯೆ. ಸೊ ಭೀಮ ಇಲ್ಲಿ ಕರ್ತೃ, ದುರ್ಯೋಧನ ಬಂದು ಕರ್ಮ. ಸೊ ಭೀಮ ನಮಗೆ ಕೇಳಿರೋದು ಕರ್ತೃಪದ. ಸಿಂಪಲ್ ಆಗಿತ್ತು ಇದು ಕ್ವಶನ್. ಇಲ್ಲಿ ನೀಡಿರುವ ನುಡಿಗಟ್ಟುಗಳಿಗೆ ಸರಿಯಾದ ಅರ್ಥವನ್ನು ಸೂಚಿಸುವ ಪದವನ್ನು ಗುರುತಿಸಿ. ಹೇಳ್ತೀರಾ? ನುಡಿಗಟ್ಟುಗಳು ಮಾಡಿದುನ್ನೋ ಮಾರಾಯ ಅಂದ್ರೆ ಏನ್ ಮಾಡಿರ್ತೀಯ ಅದನ್ನ ಅನುಭವಿಸ್ತೀಯ ಅಂತ ರೀತಿ. ಅಂದ್ರೆ ಏನು? ಸಂಕಟ ಪಡುನ ಅಲ್ಲ, ಅಡಿಗೆ ರುಚಿ ನೋಡು ಅಲ್ಲ, ಪರಿಣಾಮ ಅನುಭವಿಸು. ಏನ್ ಮಾಡಿದ್ಯಾ ಅದ್ರ ಪರಿಣಾಮ ನೀ ಅನುಭವಿಸ್ತೀಯ ಅಂತ ಅಷ್ಟೇ. ಒಂದೇ ದೋಣಿಯಲ್ಲಿ ಒಂದು 2 ದೋಣಿ ಮೇಲೆ ಇಟ್ರೆ ಸಂದೇಹ, ಅಥವಾ ಇದು ಒಂದೇ ದೋಣಿಯಲ್ಲಿ ಇದ್ರೆ ಒಂದಕ್ಕೆ ಸ್ಟಿಕ್ ಆಗಿರುವಂತ ನೋಡಿ. ಬದ್ಧನಾಗಿರೋ ಇಲ್ಲೇ ಇದೆ, ಮೊದಲನೇ ಆಪ್ಷನ್ ಇದೆ. ಬದ್ಧನಾಗಿರ್ಬೇಕು, ಒಂದಕ್ಕೆ ಸ್ಟಿಕ್ ಆಗಿರ್ಬೇಕು, ಬದ್ಧನಾಗಿರೋ ಒಂದೇ ದೋಣಿಯಲ್ಲಿ. 2 ದೋಣಿ ಮೇಲೆ ಕಾಲಿಟ್ರೆ ಅತಂತ್ರ ಅಂತ ಕರಿತೀವಿ ಅಲ್ವಾ ಸರ್. ಸೊ ಇದ್ಯಾವುದೂ ಅಲ್ಲ. ಒಟ್ಟಾಗಿ ತೇಲುವುದು. ನಾವು ಒಳ ಅರ್ಥ ಹೇಳ್ಬೇಕು. ನುಡಿಗಟ್ಟು ಕೇಳಿರೋದು. ನುಡಿಗಟ್ಟು ಅಂದ್ರೆ ಒಳ ಅರ್ಥ, ಮೇಲರ್ಥ ಅಲ್ಲ. ಸಂಧ್ಯಾ ಕಾಲ ಅಂದ್ರೆ ಮುಪ್ಪಿನ ಕಾಲ ಅಂತ ಕರಿತೀವಿ ಅಲ್ವಾ. ದೀಪ ಹಚ್ಚುವ ಸಮಯ ಅಲ್ಲ, ಸೂರ್ಯ ಮುಳುಗೋ ಹೊತ್ತು ಅಲ್ಲ. ಇದು ನಾನು ಏನ್ ಹೇಳ್ತಾ ಇರೋದು, ನುಡಿಗಟ್ಟು ಕ್ವಶನ್ ಕರೆಕ್ಟ್ ಆಗಿ ಓದಿ ಸ್ನೇಹಿತರೆ. ಮೇಲರ್ಥ ಅಲ್ಲ, ಒಳ ಅರ್ಥ. ಸಂಧ್ಯಾ ಕಾಲ ಅಂದ್ರೆ ಕೊನೆಯ ಕಾಲ ಅನ್ನೋ ರೀತಿ, ಇಳಿ ವಯಸ್ಸು. ನೆಕ್ಸ್ಟ್ ಬರ್ತೇನೆ. ಉತ್ಸವ ದಿನ ಮನೆಯಲ್ಲೂ ಸಂಭ್ರಮ ಇದೆ. ಇದು ಕೂಡು ನುಡಿನ ದ್ವಿರುಕ್ತಿನ, ಜೋಡು ನುಡಿನ ಪುನರುಕ್ತಿನ. ನೋಡಿ, ಉತ್ಸವ ದಿನ ಮನೆಯಲ್ಲೂ ಸೇಮ್ ಇದೆಯಲ್ಲ ಸರ್, ಅಂದ್ರೆ ದ್ವಿರುಕ್ತಿ ಸರ್ ಇದು. ಕೂಡು ನುಡಿ ಅಲ್ಲ. ಜೋಡು ನುಡಿ ಬೇರೆ. ಜೋಡು ನುಡಿ ಅಂದ್ರೆ ಹಾಲು ಹಂಪಲು ಅಂತೀವಿ, ಅಥವಾ ಹಾಲು ಗೀಲು ಅಂತೀವಿ, ಮನೆ ಮಠ ಅಂತೀವಿ. ಬೇರೆ ಬೇರೆ ಇರಬೇಕು, ಅದು ಜೋಡು ನುಡಿ. ಪುನರುಕ್ತಿ ಈಸ್ ಆಲ್ವೇಸ್ ಈಸ್ ಈಕ್ವಲ್ ಟು ದ್ವಿರುಕ್ತಿ ಅಂತೀವಿ. ಪುನರುಕ್ತಿನ ಸೇಮ್ ಪದ ಅಂತ. ದ್ವಿರುಕ್ತಿಲೂ ನಾವು ಸೇಮ್ ಮನೆ ಅಂತೀವಿ ಅಲ್ವಾ. ಇನ್ನು ಅನುಕರಣ ವ್ಯಯ ಬರುತ್ತೆ. ಅನುಕರಣೆಯನ್ನು ಹೇಳ್ತಕ್ಕಂಥ ಜಳ ದಗ ಈ ತರದ ಅನುಕರಣ ವ್ಯಯ ಬರುತ್ತೆ. ರೊಕ್ಕ, ಇದು ಯಾವ ಭಾಷೆಯಿಂದ ಬಂದಿರೋ ಪದ? ಹಿಂದಿ, ಇಂಗ್ಲಿಷ್, ಫ್ರೆಂಚ್, ಅರಬ್ಬಿ? ಯಾವ ಭಾಷೆಯಿಂದ ಬಂದಿದೆ ಹೇಳ್ತೀರಾ? ರೊಕ್ಕ ಅರಬ್ಬಿಯಿಂದ ಬಂದಿದೆ. ಓಕೆ, ರೊಕ್ಕ. ಈ ತರ ಅನ್ಯ ಭಾಷಾ ಪದಗಳನ್ನ ಕೇಳ್ತೇನೆ ಸ್ನೇಹಿತರೆ. ಮುಖ್ಯವಾದಷ್ಟು ಕೊಡ್ತೀನಿ. ರುಕ್ಕ ಅನ್ನೋ ಪದ ನಾವು ಅರಬ್ಬಿಯಲ್ಲಿ ಕರಿತೀವಿ, ಅಲ್ಲಿಂದ ನಮಗೆ ಕನ್ನಡಕ್ಕೆ ರೊಕ್ಕ ಆಗಿದೆ ಅದು. ಅಂಡ್ ಇಲ್ಲಿ ಒಂದಷ್ಟು ನಾನು ಲಿಸ್ಟ್ ಕೊಡ್ತೇನೆ ಅನ್ಯ ಭಾಷೆಯ ಪದಗಳು ನೋಡ್ಕೊಳ್ಳಿ. ಗ್ರೀಕ್, ರೋಮನ್, ಪರ್ಷಿಯನ್, ಅರಬ್ಬಿ, ಪೋರ್ಚುಗೀಸ್, ಉರ್ದು, ಹಿಂದೂಸ್ತಾನಿ, ಇಂಗ್ಲಿಷ್. ಇನ್ನು ನಿಮಗೆ ತುಂಬಾ ಲಿಸ್ಟ್ ಇದೆ ನಮ್ಮ ಇದರಲ್ಲಿ. ನಾನು ಎಲ್ಲಾನು ಇಲ್ಲಿ ತಗೊಂಡಿಲ್ಲ. ದೀಸ್ ಆರ್ ಆಲ್ ಅನ್ಯ ದೇಶೀಯ ಪದ. ನಮ್ಮ ಸ್ವದೇಶಿ ಪದದಲ್ಲ, ಅನ್ಯ ದೇಶೀಯ ಪದಗಳಲ್ಲಿ ಇದು ಮೋಸ್ಟ್ ಇಂಪಾರ್ಟೆಂಟ್, ರಿಪೀಟೆಡ್ಲಿ ಆಸ್ಕಿಂಗ್. ಹಾಗಾಗಿ ಈ ಲಿಸ್ಟ್ ಕೊಟ್ಟಿದ್ದೀನಿ ಅಷ್ಟೇ. ಓಕೆ, ನೋಡ್ಕೊಳ್ಳಿ ಒಂದ್ಸಲ. ಫೈನ್. ನೆಕ್ಸ್ಟ್ ಗಾದೆ ಮಾತು ಕೂಡ ಕೇಳ್ತಾರೆ. ಕೈಲಾಗದವ ಮೈ ಪರ್ಚ್ಕೊಂಡ ಅಂದ್ರೆ ಏನರ್ಥ? ಅಂದ್ರೆ ನನಗೆ ಆಗ್ತಾ ಇಲ್ಲ ಆದ್ರೂ ಏನೋ ಮಾಡ್ತಾ ಇದೀನಿ ಅಂದ್ರೆ ಮೈ ಪರ್ಚ್ಕೊಂಡ ಅಂದ್ರೆ ಅಸಹಾಯಕನಾಗಿದ್ದೀನಿ ಅಂತ. ಅಸಹಾಯಕನಾದ, ಕೋಪಗೊಂಡ ಅಲ್ಲ, ಅಸಹಾಯಕನಾಗೋದು. ಏನೋ ಮಾಡಲು ಇನ್ನೇನೋ ಮಾಡಿದಲ್ಲ, ಮೈಯೆಲ್ಲ ಗಾಯ ಮಾಡ್ಕೊಂಡಲ್ಲ. ಗಾದೆ ಮಾತಾಡ್ತಾ ಅಂದ್ರೆ ಅಸಹಾಯಕ ನಾನು, ನನಗೆ ಏನು ಮಾಡಕ್ ಆಗ್ತಾ ಇಲ್ಲ ಅಂತ. ಅವರವರ ತಲೆಗೆ ಅವರದೇ ಕೈ ಅಂದ್ರೆ ನಿನ್ನ ತಲೆಗೆ ನೀನೇ ಕೈ ಅಂದ್ರೆ ನಿನ್ನ ಜೀವಕ್ಕೆ ನೀನೇ ಹೊಣೆ, ನಿನ್ನದು ನಿನ್ನ ಕೈಲಿದೆ ಅಂತ ಅರ್ಥ. ಆತರ ಆಪ್ಷನ್ ಯಾವ್ದಿದೆ? ಬೇರೆಯವರ ತಲೆಗೆ ಕೈ ಹಾಕಬಾರದು, ಅವರ ಬದುಕಿಗೆ ಅವರೇ ಜವಾಬ್ದಾರರು. ಎಲ್ಲ ಆಪ್ಷನ್ ಒಂದ್ಸಲ ನೋಡಿ. ಬೇರೆಯವರು ಕೈ ಹಿಡಿದು ಬಂದರೆ ನಿರಾಕರಿಸಬೇಕು, ಅವರ ತಲೆಯ ಮೇಲೆ ಅವರೇ ಕೈ ಇಟ್ಟುಕೊಳ್ಳಬೇಕು. ನೋಡಿ, ಇದು ಯಾವುದೂ ಅಲ್ಲ, ಗಾದೆ ಕೇಳಿರೋದು. ಸೊ ಅವರ ಬದುಕಿಗೆ ಅವರೇ ಜವಾಬ್ದಾರರು. ಅರ್ಥ ಆಗ್ತಿದೆಯಲ್ಲ? ಎಸ್. ನೆಕ್ಸ್ಟ್ ಬನ್ನಿ. ಹೊಳೆಗೆ ಹಾಕುವುದಾದರೂ ಅಳೆದು ಹಾಕು. ಅಲ್ಟಿಮೇಟ್ ಕ್ವಶನ್ ಇದು. ಅಂದ್ರೆ ಏನೇ ಮಾಡೋದು ಲೆಕ್ಕಾಚಾರ ಅಂದ್ರೆ ಅರ್ಥ ಪ್ರತಿಯೊಂದಕ್ಕೂ ಲೆಕ್ಕಾಚಾರ ಇರಬೇಕು ಅಂತ. ವ್ಯರ್ಥ ಮಾಡಬಾರದು ಅನ್ನೋದು ಕೂಡ ಆಗತ್ತಿಲ್ಲ. ಓಕೆ, ಇಲ್ಲಿ ಎರಡೂ ಇದೆ. ಇಲ್ಲಿ ನೋಡಿ, ಲೆಕ್ಕಾಚಾರದ ಬದುಕು ಅಂತ ಕೂಡ ಇದೆ. ಒಳಗೆ ಹಾಕುವುದಾದರೂ ಅಳೆದು ಹಾಕು ಅಂದ್ರೆ ಏನು ನೀನು ಲೆಕ್ಕಗಳದೆ ಮಾಡಬೇಡ ಅನ್ನೋ ರೀತಿ. ಅಳೆದು ಮಾಡಬೇಕು ಅಂದ್ರೆ ಬೇಕಾಬಿಟ್ಟಿ ಮಾಡ್ಬೇಡ. ಜಾಸ್ತಿ ಇದೆ ಅನ್ಬಿಟ್ಟು ಸುಮ್ಮನೆ ಹಾಕೋದಲ್ಲ. ಸಮುದ್ರ ನೀರು ಜಾಸ್ತಿ ಇದೆ, ಒಂದಡಿ ತೆಗೆದಾಕರು ಏನು ಗೊತ್ತಾಗಲ್ಲ ಅಂತ, ಆತರ ಅಲ್ಲ. ಯಾವುದನ್ನು ತಿಳಿಯದೆ ವ್ಯರ್ಥ. ಇದು ಕರೆಕ್ಟು.
ಇದು ಕರೆಕ್ಟ್ ಅನ್ಸುತ್ತೆ. ಎಲ್ಲ ಆಪ್ಷನ್ ಓದೋಣ. ನೀರಿಗೆ ಏನನ್ನು ಹಾಕೋರು ಅಳತೆ ಮಾಡಿ ಹಾಕು, ಇದಂತೂ ಅಲ್ವೇ ಅಲ್ಲ. ಅಳತೆಯ ಬದುಕಿನ ಮೌಲ್ಯ, ಇದು ಕರೆಕ್ಟ್. ನೋಡಿ ಇಲ್ಲಿ 3 ಆಪ್ಷನ್ಸ್ ಕರೆಕ್ಟ್ ಅಂತಿದೆ. ಯಾವ್ದು ಇರ್ಬೋದು ಹೇಳ್ತೀರಾ? ಲೆಕ್ಕಾಚಾರದ ಬದುಕುನ, ಯಾವುದೊಂದು ತಿಳಿಯದೆ ವ್ಯರ್ಥ ಮಾಡಬಾರದನ, ಅಳತೆಯ ಬದುಕಿನ ಮೌಲ್ಯನ? ನನಗನ್ಸೋದು ಆಪ್ಷನ್ ಬಿ ಕರೆಕ್ಟು ಅಂತ. ಆಪ್ಷನ್ ಡಿನೂ ಕರೆಕ್ಟು. ಇವೆರಡರಲ್ಲಿ ಒಂದು ಸ್ವಲ್ಪ ಕನ್ಫ್ಯೂಷನ್ ಇದೆ, ಯಾಕಂದ್ರೆ ಆ ತರ ಇದೆ ಕ್ವಶನ್. ಇಲ್ಲಿ ನೋಡಿ, ಇಲ್ಲಿ ನಾವು ಇಲ್ಲಿ ಗಾದೆ ಕೇಳಿರೋದು. ಗಾದೆ ಅಂದ್ರೆ ಅದಕ್ಕೆ ಸಪರೇಟೇ ಅರ್ಥ ಇರುತ್ತೆ. ಅದ್ರಲ್ಲಿ ನೋಡಿ, ಗಾದೆ ಮಾತುಗಳಿಗೆ ಸರಿಯಾದ ಅರ್ಥ ಹೇಳಬೇಕು. ಇಲ್ಲಿ ಅಳೆದು ಹಾಕು ಅಂದ್ರೆ ಅಳತೆ ಬಗ್ಗೆ ಮಾತಾಡೋದು. ಲೆಕ್ಕಾಚಾರದ ಬದುಕು, ಅಳತೆಯ ಬದುಕಿನ ಮೂಲಕ. ಹೌದು, ಅಳತೆಯ ಬದುಕಿನ ಮೌಲ್ಯ ಅಂದ್ರೆ ಅಳತೆ ಏನೇ ಮಾಡಿದ್ರು ಲೆಕ್ಕ ಇಟ್ಕೊಂಡು ಮಾಡಬೇಕು ಅನ್ನೋ ರೀತಿ, ಸುಮ್ಮನೆ ಬೇಕಾಬಿಟ್ಟಿ ಮಾಡೋದು. ಇದು ಕರೆಕ್ಟ್ ಅನ್ಸುತ್ತೆ. ಯಾವುದನ್ನು ತಿಳಿಯದೇ ವ್ಯರ್ಥ ಮಾಡಬಾರದು, ಇದು ಕರೆಕ್ಟ್ ಅನ್ಸುತ್ತೆ. ಸೊ ಆಪ್ಷನ್ ಬಿ ಮತ್ತೆ ಡಿಲಿ ಸ್ವಲ್ಪ ಕನ್ಫ್ಯೂಷನ್ ಇದೆ. ನಿಮ್ಗೆ ಏನಾದ್ರು ಯಾವ್ದು ಕರೆಕ್ಟ್ ಅನ್ಸುತ್ತೆ ಕಮೆಂಟ್ ಮಾಡಿ ಸ್ನೇಹಿತರೆ. ಗಾದೆಯ ಅಂತ ಹಾಕ್ಬಿಟ್ಟು ಕಮೆಂಟ್ ಮಾಡಿ, ಬಿನ ಡಿನ ಅಂತ. ಇವುಗಳಲ್ಲಿ ಗುಂಪಿಗೆ ಸೇರದ ಪದವನ್ನು ಗುರುತಿಸಿ. ಓಕೆ, ಯಾವುದು? ರೈತ, ನೇಗಿಲು, ಗದ್ದೆ, ರೈತ, ಇವೆಲ್ಲ ಕನ್ನಡ ಪದಗಳು. ಆ ಥರನೂ ನೋಡ್ಬೋದು, ಅಥವಾ ಇನ್ನೊಂದು ಥರ ನೋಡ್ಬೋದು. ಜಿಲ್ಲಾಧಿಕಾರಿ ಸೇರಲ್ಲ. ಯಾಕೆ ಸೇರಲ್ಲ ಅಂದ್ರೆ ರೈತ, ನೇಗಿಲು, ಗದ್ದೆ ಇದೆಲ್ಲ ಒಂದು ರೀತಿ ನಿಮಗೆ ರೈತನಿಗೆ ಸಂಬಂಧಪಟ್ಟಿದ್ದು, ವ್ಯವಸಾಯಕ್ಕೆ ಸಂಬಂಧಪಟ್ಟಿದ್ದು. ಜಿಲ್ಲಾಧಿಕಾರಿ ಬಂದು ಆಡಳಿತಕ್ಕೆ ಸಂಬಂಧಪಟ್ಟಿದ್ದು. ಹಿಂಗೂ ನಾವು ಬೇರೆ ಮಾಡಬಹುದು ಅಲ್ವಾ ಸರ್? ಆಡಳಿತ ಇವೆಲ್ಲ ಫಾರ್ಮಿಂಗ್ ಸಂಬಂಧಪಟ್ಟಿದ್ದು. ಇದು ಆಡಳಿತಕ್ಕೆ ಸಂಬಂಧ ಜಿಲ್ಲಾಧಿಕಾರಿ. ಓಕೆ, ನೆಕ್ಸ್ಟ್ ಗದ್ಯ ಭಾಗನೂ ಕೇಳ್ತಾನೆ ಸ್ನೇಹಿತರೆ, ವೆರಿ ಇಂಪಾರ್ಟೆಂಟ್. ಈ ತರ ಗದ್ಯ ಭಾಗ ಕೊಟ್ಬಿಟ್ಟು ಒಂದು 3-4 ಕ್ವಶನ್ಸ್ ಕೊಟ್ಟಿರ್ತಾನೆ ನಿಮಗೆ. ಸೊ ವೆರಿ ಇಂಪಾರ್ಟೆಂಟ್. ಸೊ ಈ ತರ ಕೊಟ್ಟಾಗ ಜಸ್ಟ್ ಫಸ್ಟ್ ಕ್ವಶನ್ ಓದ್ಬಿಡಿ ಅಂತೀನಿ. ಆಧುನಿಕ ಮನುಷ್ಯನಿಗೆ ಯಾವ ಬಗೆಯ ವಿದ್ಯೆ ಬೇಕು? ವಿಜ್ಞಾನ ಯಾವ ಬಗೆಯ ಜ್ಞಾನ ಕೊಡುತ್ತಾರೆ? ಸಾಹಿತ್ಯ ಏನನ್ನು ಹೇಳಿಕೊಡುತ್ತಾರೆ? ಓಕೆ, ಆಪ್ಷನ್. ಈ ತರ ಒಂದ್ಸಲ ಕ್ವಶನ್ ಓದಾಗ ನಿಮ್ಗೆ ಗದ್ಯ ಭಾಗದಲ್ಲಿ ಯಾವ್ದ್ರ ಬಗ್ಗೆ ಮಾತಾಡ್ತಾರೆ, ಏನೋ ವಿಜ್ಞಾನ ಸಾಹಿತ್ಯದ ಬಗ್ಗೆ ಮಾತಾಡ್ತಾರೆ ಅಂತ ಗೊತ್ತಾಗ್ಬಿಡುತ್ತೆ ನಿಮ್ಗೆ. ಓಕೆ, ಈಗ ಒಂದ್ಸಲ ನೀವು ಒಂದು ರೀಡಿಂಗ್ ಜೋರಾಗಿ ಒಂದ್ಸಲ ಓದ್ಕೊಂಡು ಹೋಗ್ಬಿಡಿ, ಅಥವಾ ಇಲ್ಲ ನಾನು ಕ್ಲೀನಾಗಿ ಒಂದೇ ರೀಡಿಂಗ್ ಅಲ್ಲಿ ಓದ್ತೀನಿ ಅಂದ್ರೆ ಹಂಗೂ ಓದ್ಬೋದು. ಓದೋಣ ಬನ್ನಿ. ರಾಜುವಿನ ತಾಯಿ ಶಾಂತ, ನೋಡು ಮಗು, ಇದು ಕಂಪ್ಯೂಟರ್ ವೇಗದ ಒಂದು ಒಪ್ಪಿಕೊಳ್ಳೋಣ, ಆದರೆ ವಿಜ್ಞಾನದಷ್ಟೇ ನಮಗೆ ಸಾಹಿತ್ಯ ಕೂಡ ಬೇಕಾಗುತ್ತೆ ಎಂದು ತಿಳ್ಕೊ ಎನ್ನುತ್ತಾಳೆ. ಯಾಕಮ್ಮ ಅಂತದ್ದೇನಿದೆ ಸಾಹಿತ್ಯದಲ್ಲಿ ಎಂದು ಮಗು ಪ್ರಶ್ನಿಸುತ್ತಾನೆ. ಅದಕ್ಕೆ ಅವಳು, ನೋಡು ಮಗು, ವಿಜ್ಞಾನ ನಮಗೆ ಬಾಹ್ಯ ಪ್ರಪಂಚದ ಜ್ಞಾನಗಳನ್ನೆಲ್ಲ ಕೊಡುತ್ತೆ. ಓಕೆ, ಈ ಭೌತಿಕ ವಿಶ್ವದ ರಹಸ್ಯಗಳನ್ನೆಲ್ಲ ಬಯಲು ಮಾಡುತ್ತಾ ಹೋಗುತ್ತದೆ ಅಲ್ವಾ. ಈ ಜ್ಞಾನ ನಮಗೆ ಅಗತ್ಯವಾಗಿ ಬೇಕೇ ಬೇಕು, ಆದರೆ ಇದನ್ನಷ್ಟೇ ತಿಳಿದುಕೊಂಡ್ರೆ ಸಾಕೆ ಎಂದಾಗ ಸಾಕಾಗುತ್ತಲ್ವೇ ನಮ್ಮ, ಇನ್ನೇನು ತಿಳಿದು ಬೇಕಾಗಿದೆ ಎನ್ನುತ್ತಾನೆ. ಹಾಗಾದ್ರೆ ಮನುಷ್ಯನಿಗೆ ಯಾಕಿರಬೇಕಪ್ಪ ನಾವು? ನಮ್ಮ ಬದಲಾಗಿ ಎಲ್ಲ ಕಡೆ ಯಂತ್ರ, ಮಾನವರ ರೋಬೋಟ್ಗಳು ಇದ್ರೆ ಸಾಕಲ್ವಾ, ನಾವ್ಯಾಕೆ ಎನ್ನುತ್ತಾರೆ. ಇದರಿಂದ ಗೊಂದಲಕ್ಕೀಡಾದ ರಾಜು ಯೋಚಿಸ್ತಾ ಕೂರ್ತಾನೆ. ತಾಯಿಯು ಅವನ ಬಳಿ ಹೋಗಿ, ನೋಡು ಮಗು, ಮನುಷ್ಯರಾಗಿ ಬದುಕುವುದು ಹೇಗೆ ಅಂತ ಸಾಹಿತ್ಯ ಹೇಳ್ಕೊಡುತ್ತೆ. ನಮ್ಮ ಹೊರಗಿನ ಜೀವನ ಸುಖಮಯವಾಗಿರುವಂತೆ ವಿಜ್ಞಾನ ನೆರವಾಗುತ್ತೆ. ನಮ್ಮ ಒಳಗೆ ಮನಸ್ಸು ಅಂತ ಒಂದು ಇದೆಯಲ್ಲ, ಅದನ್ನು ಅರಳಿಸಿ ಸರಿಯಾಗಿ ತೀಡಿ ಬೆಳೆಸಲು ಸಾಹಿತ್ಯ ಮತ್ತು ಇತರೆ ಕಲೆಗಳು ಬೇಕೇ ಬೇಕಾಗುತ್ತೆ ಎಂದು ಮನವರಿಕೆ ಮಾಡಿಕೊಳ್ಳುತ್ತಾಳೆ. ಓಕೆ, ಮಗುವಿನ ಜೊತೆ ತಾಯಿ ವಿಜ್ಞಾನ ಎಷ್ಟು ಇಂಪಾರ್ಟೆಂಟ್ ಅಷ್ಟೇ ಸಾಹಿತ್ಯ ಇಂಪಾರ್ಟೆಂಟ್ ಅಂದ್ರೆ ಹೇಳ್ತಾ ಇದ್ದಾಳೆ. ಈ ಕ್ವಶನ್ ಓದಿ ನಿಮ್ಗೆ ಅರ್ಥ ಆಗ್ಬಿಡುತ್ತೆ ನೋಡಿ. ಆಧುನಿಕ ಮನುಷ್ಯನಿಗೆ ಯಾವ ವಿದ್ಯೆ ಬೇಕು? ಓಕೆ, ಆಧುನಿಕ ಮನುಷ್ಯನಿಗೆ ಈ ಕಂಪ್ಲೀಟ್ ಹೋದಾಗ ಇಲ್ಲೆಲ್ಲೂ ನಿಮ್ಗೆ ಆಧುನಿಕ ಮನುಷ್ಯ ಅಂತಿಲ್ಲ. ಇಲ್ಲಿ ನಾವು ಓದ್ಬೇಕಾದ್ರೆ ನೋಡಿದ್ವಾ ಅಲ್ವಾ? ಮನುಷ್ಯರಾಗಿ ಬದುಕಬೇಕು ಅಂತಂದ್ರೆ ಎಲ್ಲಾ ತರ ವಿದ್ಯೆ ಬೇಕು ಅಂತ ಹೇಳ್ತಾಳೆ ಅವಳು. ಎಸ್ಪೆಷಲಿ ವಿಜ್ಞಾನ ಎಷ್ಟು ಬೇಕೋ ಸಾಹಿತ್ಯನೂ ಅಷ್ಟು ಬೇಕು ಅಂತ ಹೇಳ್ತಾಳೆ. ಆಪ್ಷನ್ ಏನಿದೆಯಾ? ವಿಜ್ಞಾನದೊಂದಿಗೆ ಸಾಹಿತ್ಯದ ವಿದ್ಯೆ ಬೇಕು. ದಿಸ್ ಇಸ್ ರೈಟ್. ಬರೀ ವಿಜ್ಞಾನ ಇದ್ರೆ ಆಗಲ್ಲ, ಬರೀ ಸಾಹಿತ್ಯ. ಇದು ಓವರ್ ಆಲ್ ಹೇಳ್ತಾ ಇರೋದು ಗದ್ಯ ಭಾಗ ಏನು, ಎರಡೂ ಬೇಕು ಅಂತ. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ವಿಜ್ಞಾನ ಯಾವ ಬಗ್ಗೆ ಜ್ಞಾನ ಕೊಡುತ್ತೆ? ವಿಜ್ಞಾನ ನಮ್ಗೆ ಏನ್ ಕೊಡುತ್ತೆ? ಬಾಹ್ಯ ಪ್ರಪಂಚದ ಜ್ಞಾನ ಅಲ್ವಾ ಸರ್? ಇಲ್ಲೇ ನೋಡಿ, ವಿಜ್ಞಾನ ಬಾಹ್ಯ ಪ್ರಪಂಚದ ಜ್ಞಾನಗಳನ್ನ ಕೊಡುತ್ತದೆ ಅಲ್ವಾ. ಭೌತಿಕ ವಿಶ್ವದ ರಹಸ್ಯ ಬಯಲು ಮಾಡುತ್ತೆ. ಇದೆಯಲ್ಲಿ ಬದುಕಿನ ಪ್ರಪಂಚದ ಅಲ್ಲ, ಇಲ್ಲಿ ನೋಡಿ ಬಾಹ್ಯ ಪ್ರಪಂಚದ ಜ್ಞಾನ. ಸಾಹಿತ್ಯ ಏನನ್ನ ಹೇಳ್ಕೊಡುತ್ತೆ? ಸಾಹಿತ್ಯ ಏನ್ ಹೇಳ್ಕೊಡುತ್ತೆ? ಇಲ್ಲಿ ಲಾಸ್ಟ್ ಅಲ್ಲಿ ಹೇಳ್ತಿದ್ದು ನೋಡಿ ಸಾಹಿತ್ಯದ ಬಗ್ಗೆ. ನೋಡು ಮಗು, ಮನುಷ್ಯರಾಗಿ ಬದುಕೋದು ಹೇಗೆ ಅಂತ ಸಾಹಿತ್ಯ ಹೇಳ್ಕೊಡುತ್ತೆ. ಮನುಷ್ಯರಾಗಿ ಹೆಂಗ್ ಬದುಕಬೇಕು, ನಮ್ಮ ಹೊರಗಿನ ಜೀವನ ಸುಖಮಯ ವಿಜ್ಞಾನ ನೆರವಾಗುತ್ತೆ. ನಮ್ಮ ಒಳಗೆ ಮನಸ್ಸು ಅಂತ ಒಂದಿದೆಯಲ್ಲ, ಅದನ್ನು ಅರಳಿಸಿ ಸರಿಯಾಗಿ ತಿಡಬೇಕು ಅಂತ ಸಾಹಿತ್ಯ ಬೇಕು. ಅಂದ್ರೆ ಮನುಷ್ಯರಾಗಿ ಬದುಕೋದು ಹೇಳ್ಕೊಡುತ್ತೆ. ಇದೆಯಾ? ಇದು ನೋಡಿ, ಮನುಷ್ಯರಾಗಿ ಬದುಕುವುದನ್ನು ಸಾಹಿತ್ಯ ಹೇಳ್ಕೊಡುತ್ತೆ. ಈ ಥರದ್ದು ಗದ್ಯ ಭಾಗ ಬಂದ್ರೆ ಕನ್ನಡ ಆಗಲಿ ಇಂಗ್ಲೀಷ್ ಆಗಲಿ ಮಿಸ್ ಮಾಡಬೇಡಿ ಸ್ನೇಹಿತರೆ. ಔಟ್ ಆಫ್ ಒಂದ್ಸಲ 4 ಕೇಳ್ತಾನೆ, 5 ಕೇಳ್ತಾನೆ, 3 ಕೇಳ್ತಾನೆ. ಸಣ್ಣದಾಗಿದ್ರೆ ಈ ಥರ 3, 2 ಕೇಳ್ತಾನೆ. ದೊಡ್ಡದಾಗಿದ್ರೆ ಗದ್ಯ ಭಾಗ 4, 5 ಪ್ರಶ್ನೆಗಳಿರ್ತವೆ. ಇಂಥದ್ದೆಲ್ಲ ನಿಮಗೆ ಜೋಬ್ಗೆ ಬಿಟ್ಟಿಯಾಗಿ ಬಂದು ಬೀಳತಕ್ಕಂಥ ಮಾರ್ಕ್ಸ್ಗಳು. ಓಕೆ, ಒಂದಷ್ಟು ಡಿಸ್ಕಸ್ ಮಾಡಿದ್ದೀನಿ. ಒಂದಷ್ಟು ಗ್ರಾಮರ್ ರಿಲೇಟೆಡ್ ನಾವೇನು ಡಿಸ್ಕಸ್ ಮಾಡಿದ್ದೀವಿ, ಸಂಪೂರ್ಣ ಕನ್ನಡ ವ್ಯಾಕರಣ ನೋಡ್ಬೋದು. ನಮ್ಮ ಒಂದು ಕೋರ್ಸ್ ಕೂಡ ತಗೋಬೋದು ತಾವು.
KMF ಮತ್ತು DC ಬ್ಯಾಂಕ್ ಡೈರಿ ಕೋರ್ಸ್ಗಳು. ಇದ್ರ ಬಗ್ಗೆ ಡೀಟೇಲ್ ನಾನು ಈಗ ಲಿಂಕ್ ಹಾಕಿರ್ತೀನಿ ಇದೇ ಕೊನೆಯಲ್ಲಿ. ನಾನು ಆ ಲಿಂಕ್ನ ಕ್ಲಿಕ್ ಮಾಡಿ ನೀವು ಡೀಟೇಲ್ ತೊಗೊಂಡು ಪರ್ಚೇಸ್ ಮಾಡ್ಕೋಬೋದು. ಓಕೆ, ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡೋದನ್ನ ಮಾಡ್ಕೊಳ್ಳಿ. ನಮ್ಮ ಇಮೇಲ್ ಐಡಿಗೂ ಮೆಸೇಜ್ ಮಾಡಿದ್ರೆ ಅಲ್ಲೂ ಕೂಡ ನಾವು ಶೇರ್ ಮಾಡ್ತೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಪುನಃ ಸಿಗ್ತೀನಿ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ರಿವಿಷನ್ ಮಾಡಿ ಸ್ನೇಹಿತರೆ. ಇವೆಲ್ಲ ಕ್ವಶನ್ಸ್ಗಳು ಇಂಪಾರ್ಟೆಂಟು, ರಿಪೀಟೆಡ್ ಆಗ್ತವೆ. ನಮಸ್ಕಾರ, ಧನ್ಯವಾದಗಳು.